ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ಇದು ಬಂದ್ಬಿಟ್ಟು ನನ್ನ ಯೂಟ್ಯೂಬ್ ಫಸ್ಟ್ ವಿಡಿಯೋ. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಓಕೆನಾ? ಇವತ್ತು ಬಂದ್ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಸೊ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ಮನೆ ದೇವಸ್ಥಾನಕ್ಕೆ. ಇದು ಬಂದ್ಬಿಟ್ಟು ಹಾಸನ್ ಮೈನ್ ರೋಡ್ ಅಂದರೆ ಬೆಂಗಳೂರು ಟು ಹಾಸನ್ ಹೈವೇ ಇದೆಯಲ್ವಾ, ಅಲ್ಲಿ ಬರುತ್ತೆ ನಮ್ಮ ದೇವಸ್ಥಾನ, ಓಕೆನಾ? ಸೊ ನಾನು, ನನ್ನ ಮಗಳು ಮತ್ತು ನನ್ನ ಸ್ವಂತವ್ರು ಅಂದರೆ ನನ್ನ ಹಸ್ಬೆಂಡ್ 3 ಜನ ಹೋಗ್ತಾ ಇದ್ದೀವಿ. ಸೊ ನನ್ನ ಮಗಳು ಮಲ್ಕೊಂಡಿದ್ಲು, ಅಂದರೆ ಒಂದು ಮಲಗಿರಲಿಲ್ಲ. ಬೆಳಗ್ಗೆನೇ ಹೋಗ್ತಿದ್ದೀವಲ್ವ, ಹಾಗಾಗಿ ಕಾರಲ್ಲಿ ಮಲ್ಕೊಂಡ್ಳು. ಸ್ನಾನ ಬೇರೆ ಮಾಡ್ಕೊಂಡಿದ್ಲಲ್ಲ, ಆರಾಮಾಗಿ ಮಲ್ಕೊಂಡಿದ್ಲು. ಆಮೇಲೆ ಪೂಜೆ ಸಾಮಾನು ತೊಗೊಂಬಂದಿರಲಿಲ್ಲ. ಸೊ ಪೂಜೆ ಸಾಮಾನು ತೊಗೊಂಬರ್ತೀನಿ ಅಂತ ಸ್ವಂತವ್ರು ಹೋದರು. ನನ್ನ ಮಗಳಲ್ಲಿ ಗೇರ್ ಚೇಂಜ್ ಮಾಡೋದು ಇದೆಲ್ಲ ಮಾಡ್ತಾಯಿದ್ದಾಳೆ. ಈ ವಯಸ್ಸಿನ ಮಕ್ಳು ಹೇಳೋಕ್ಕೆ ಆಗಲ್ಲ, ಎಷ್ಟಂದ್ರೆ ಅಷ್ಟು ಶಾರ್ಪ್ ಇರ್ತಾರೆ. ನಾವು ಏನೇ ಮಾತಾಡಬೇಕಾದ್ರೂ ಆಗಲಿ ಹುಷಾರಾಗಿ ಮಾತಾಡಬೇಕು, ಏನೇ ಆಗಲಿ ಹುಷಾರಾಗಿ ನೋಡ್ಕೊಂಡು ಮಾತಾಡಬೇಕು. ಯಾಕಂದರೆ ಈಗಿನ ಕಾಲದ ಮಕ್ಕಳು ನಾವು ಮಾತಾಡೋದನ್ನ ಹಾಗೆ ಪಟ್ಟಂತ ಮಾತಾಡ್ತಾರೆ, ನಾವು ಮಾಡೋದನ್ನ ಹಾಗೆ ಕಲಿತಾರೆ. ಸೊ ಅವಳು ಬಾಳೆಹಣ್ಣು ತಿನ್ನಬೇಕು ಅಂತ ಬಾಳೆಹಣ್ಣನ್ನ ತೆಗಿತಿದ್ದಾಳೆ. ನಾನು ಹೇಳಿದೆ ಪೂಜೆ ಮಾಡಿಸ್ಬಿಟ್ಟು ಕೊಡಮ್ಮ ಅಂತ ಹೇಳಿಬಿಟ್ಟು, ಹಾಗಾಗಿ ಕೊಟ್ಟಳು. ಒಂದು ಕೊಟ್ಲು ಅಷ್ಟೇ, ಅದು ಕಟ್ಟಿದ್ರಲ್ಲ, ಹಾಗಾಗಿ ಇದನ್ನು ನೋಡಿ ಕೈ ಹಾಕ್ಬಿಟ್ಟು ತಗೊಳ್ತಾ ಇದ್ದಾಳೆ. ಸೊ ಇದು ನಮ್ಮನೆ ದೇವರು, ಅಂದರೆ ಒಂದು ತೋರಿಸ್ತಿದ್ದೀನಿ ಅಷ್ಟೇ. ಇದು ಕ್ಲೋಸ್ ಆಗಿತ್ತು, ಇನ್ನೆರಡು ಓಪನ್ ಇತ್ತು. ಬಟ್ ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಯಾಕಂದರೆ ಅಲ್ಲಿ ಫುಲ್ಲು ಕತ್ಲಿತ್ತು, ಹಂಗಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ. ನೋಡಿ, ಇದೊಂದು ದೇವಸ್ಥಾನ ಮತ್ತು ಆ ಕಡೆ ಒಂದು ದೇವಸ್ಥಾನ ಸಿಗುತ್ತೆ, ಆ ದೇವಸ್ಥಾನ, ಈ ದೇವಸ್ಥಾನ ಮತ್ತು ಈ ಚಿಕ್ಕ ತೋರಿಸಿದ್ನಲ್ಲ ಈಗ, ಆ ದೇವಸ್ಥಾನ ಎರಡನ್ನೂ ಪೂಜೆ ಮಾಡಿಸ್ಕೊಂಡು ಆಮೇಲೆ ಆ ಕಡೆಗೆ ಹೋಗ್ತೀವಿ. ಸೊ ಅಂದರೂ ಇಲ್ಲಿ ನೇಚರ್ ಅಂದು ಸಖತ್ತಾಗಿದೆ. ಇಲ್ಲಿ ಕೂತ್ಕೊಂಡು ನಾನ್ ವೆಜ್ ಮಾಡ್ಕೊಂಡು ತಿನ್ನೋರಿಗಾಗಿರ್ಬೋದು, ಇಲ್ಲ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋರಿಗಾಗಿರ್ಬೋದು, ಎಲ್ಲನೂ ಅಷ್ಟೇ. ಈ ಕಡೆ ವೆದರ್ ಅಂತೂ ಚೆನ್ನಾಗಿದೆ, ಅಂದರೆ ದೇವಸ್ಥಾನಕ್ಕೆ ಅಷ್ಟು ಜಾಗ ಅಂತ ಬಿಟ್ಟಿದ್ದಾರಲ್ಲ, ಅಲ್ಲಿ ನಾವು ಆರಾಮಾಗಿ ಕೂತ್ಕೊಂಡು ಒಂದು ಫ್ಯಾಮಿಲಿ ಪಿಕ್ನಿಕ್ ಥರ, ಈ ಥರ ಟ್ರಿಪ್ ಥರ ಬಂದು ಪಿಕ್ನಿಕ್ ಥರ ಒನ್ ಡೇ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಬಟ್ ನಾವು ಮಾತ್ರ 3 ಜನ, ಇಬ್ಬರು ಎಲ್ಲ ಬಂದರೆ ಅಷ್ಟೊಂದೇನು ಚೆನ್ನಾಗಿರಲ್ಲ. ಮತ್ತು ನಾವು ಎಲ್ಲ ಪೂಜೆ ಮಾಡಿಸ್ಕೊಂಡು ಆರಾಮಾಗಿ ಆಯಿತು. ಪೂಜೆ ಮಾಡಿಸ್ಕೊಂಡು ಹೋಗ್ತಿದ್ದೀವಿ. ಹೋಮ ಎಲ್ಲ ಮಾಡಿದ್ರಂತೆ. ಸೊ ಆವತ್ತು ನಮಗೆ ಬರೋಕ್ಕಾಗಲಿಲ್ಲ. ಮತ್ತು ಜಾತ್ರೆ ಕೂಡ ಆಯಿತು, ಅದು ನಮಗೆ ಗೊತ್ತೇ ಇಲ್ಲ ಯಾವಾಗ ಆಗುತ್ತೆ ಆ ಊರಲ್ಲಿ ಜಾತ್ರೆ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಟೈಮ್ ಏನಾದರೂ ಹೋದರೆ ಗ್ರೂಪ್ ಇದ್ದರೆ ಗ್ರೂಪಲ್ಲಿ ಆ್ಯಡ್ ಮಾಡ್ಕೊಬೇಕು. ಈ ಸಲವೂ ಗ್ರೂಪ್ ಇದೆನಾ ಅಂತ ಕೇಳೋಕ್ಕೆ ಹೋದೆ, ಬಟ್ ಮರ್ತೋಗ್ಬಿಟ್ಟು ಬಂದುಬಿಟ್ಟೆ. ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತ ಕೇಳ್ತೀನಿ. ಗ್ರೂಪಿಗೆ ಜಾಯ್ನ್ ಆದರೆ ಅದರ ಅಪ್ಡೇಟ್ ಗೊತ್ತಾಗುತ್ತಲ್ವ, ಹಾಗಾಗಿ ಅದನ್ನು ಮುಗಿಸ್ಕೊಂಡು ಬರ್ತಿದ್ವಿ. ಮಳೆ ಕೂಡ ಬರ್ತಿತ್ತು. ಆದಿಚುಂಚನಗಿರಿಗೆ ಬಂದ್ವಿ, ಅಲ್ಲಿ ಗೇಟ್ ಕ್ಲೋಸ್ ಮಾಡಿದ್ರು, ಬಾಗಿಲು ಹಾಕಿದ್ರು. ಸೊ ನಾವು ಮೇಲೆ ಎಲ್ಲ ಹೋಗಿ ನೋಡ್ಕೊಂಡು ಬಂದ್ವಿ ಅಷ್ಟೇ. ಮೇಲೆ ಲಿಂಗ ಇದೆಯಲ್ಲ, ಶಿವನ ದೇವಸ್ಥಾನ ಇದೆಯಲ್ಲ, ಅಲ್ಲಿಗೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದ್ರಿ. ನಾವು ಬರಬೇಕಾದ್ರೆ ಓಪನ್ ಆಗ್ತಾಯಿತ್ತು, ಮತ್ತು ಮಳೆ ಬರುತ್ತೆ ತುಂಬ. ನೋಡಿ, ಮೋಡ ನೋಡ್ತಿರ್ಬೋದು, ನಾನು ಯಾವುದೇ ಇದರಲ್ಲಿ ಎಡಿಟಿಂಗ್ ಮಾಡಿ ಹಾಕಿಲ್ಲ. ಮೋಡ ನೋಡ್ತಿರ್ಬೋದು ಎಷ್ಟು ಕಪ್ಪಗಾಗಿತ್ತು. ನನ್ನ ಪಾಪುನ ಬೇರೆ ತೊಗೊಂಡು ಬಂದಿದ್ನಲ್ಲ, ಹಾಗಾಗಿ ಮಳೆ ಎಲ್ಲಾದರೂ ಬಂದರೆ ಸೆಂಟ್ರಲ್ಲಿ ಹೋಗೋಷ್ಟೊತ್ತು ಕೂಡ ಲೇಟ್ ಆಗುತ್ತೆ, ಸುಮ್ಮನೆ ತೊಂದರೆ ಬೇಡ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ. ಇಲ್ಲೂ ಅಷ್ಟೇ, ಚುಂಚನಗಿರಿ ಮೇಲೆ ನಿಂತ್ಕೊಂಡು ನೋಡಿದ್ರು ಅಷ್ಟೇ ಸಖತ್ ವ್ಯೂ ಇದೆ. ನಾವು ಬೇರೆ ಕಡೆ ಹೋಗ್ತೀವಿ, ಚಿಕ್ಕಮಂಗ್ಳೂರು ಅಲ್ಲಿ ಇಲ್ಲಿ ಅಂತ, ಎಲ್ಲೂ ಬೇಡ ರೀ. ನಮ್ಮ ಹಾಸನ್ ಟು ಬೆಂಗಳೂರು ರೋಡ್ ಸಖತ್ತಾಗಿದೆ ನಿಜವಾಗ್ಲೂ. ಈ ಮಳೆಗಾಲದಲ್ಲಿ ಆ ಗ್ರೀನರಿ ವೆದರ್ ಅಂತೂ ಸಖತ್ತಾಗಿರುತ್ತೆ. ಸೊ ಅದೆಲ್ಲ ಮುಗಿಸ್ಕೊಂಡು ಬಂದ್ವಿ. ಅಫ್ಕೋರ್ಸ್ ಟಯರ್ಡ್ ಹಾಗೇ ಆಗಿರುತ್ತೆ. ಸೊ ಒಂದು ಸ್ವಲ್ಪ ಫ್ರಿಜ್ಜು ಮೆಸ್ಸಿ ಇತ್ತು. ಸೊ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಒಂದು ಸ್ವಲ್ಪ ತರಕಾರಿ ಎಲ್ಲ ಇತ್ತು, ಅದು ವೇಸ್ಟ್ ಆಗಿರೋದು ಇತ್ತು, ಒಂದು ಸ್ವಲ್ಪ ಇರೋದು ಇತ್ತು. ಹಾಗಾಗಿ ಇಲ್ಲಿ ಮೇಲೆ ಕೂಡ ಎಲ್ಲನೂ ಕ್ಲೀನ್ ಮಾಡ್ಕೊಬೇಕು. ಸೊ ಹಂಗಾಗಿ ಎಲ್ಲನೂ ಮೇಲೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡಿಕೊಂಡು, ಹೊರಗಡೆ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿಕೊಂಡು, ಮತ್ತು ಇಲ್ಲೂ ಅಷ್ಟೇ ಸ್ವಲ್ಪ ಕ್ಲೀನ್ ಮಾಡಬೇಕು. ಚೇರ್ ಮೇಲೇ ಇಟ್ಟು ಏನು ತಂದರೂ ಎತ್ಕೊಂಡೋಗಿ ಚೇರ್ ಮೇಲೆ ಇಟ್ಟು ಆ ಚೇರ್ ಫಿಲ್ ಆಗಿಬಿಟ್ಟಿತ್ತು. ಹಾಗಾಗಿ ಮಾವಿನಕಾಯಿ ಕೂಡ ತಂದಿದ್ರಿ ಬರಬೇಕಾದ್ರೆ. ಅಲ್ಲಿ ಹೈವೇಲಿ ಆಫ್ಕೋರ್ಸ್ ಎಲ್ಲರೂ ಹಾಸನ ಹೈವೇಲಿ ಓಡಾಡ್ತಾನೆ ಇರೋರಿಗೆ ಗೊತ್ತಿರುತ್ತೆ, ಏನು ಸೀಸನಲ್ ಫ್ರೂಟ್ಸ್ ಇರುತ್ತೋ ಅದನ್ನು ತುಂಬ ಗಾಡೀಲಿ ಹಾಕೊಂಡು ಕೂತ್ಬಿಟ್ಟಿರ್ತಾರಲ್ಲ. ಗಾಡೀಲಿ ಅಂದರೆ
ರೋಡ್ ಸೈಡಲ್ಲಿ ಇಟ್ಕೊಂಡು ಕೂತಿರ್ತಾರೆ. ನೋಡಿದ್ರೇ ಅದು ಫುಲ್ಲು ನಮಗೆ ಇಷ್ಟ ಆಗಿಬಿಡ್ಬೇಕು, ಫುಲ್ ಟೆಂಪ್ಟ್ ಆಗಿಬಿಡುತ್ತೆ ತೊಗೊಬೇಕು ತಿನ್ನಬೇಕು ಅಂತ ಹೇಳ್ಬಿಟ್ಟು. ಅದೇ ಥರ ತೊಗೊಂಬಂದ್ವಿ. ಒಂದು 2 kg ಆಗೋಷ್ಟು ತೊಗೊಂಬಂದೆ. ಇದು ಮಾತ್ರ 2 kg ಆಗೋಷ್ಟು ತೊಗೊಂಬಂದೆ. ಮತ್ತು ಇನ್ನೊಂದು ಥರ ಹಣ್ಣು, ನನಗೆ ಅದು ಹೆಸ್ರೆಲ್ಲ ಗೊತ್ತಿಲ್ಲ ಅಷ್ಟೊಂದು. ಒಂದು ಸ್ವಲ್ಪ ಹಣ್ಣೊಂದು ಹೆಸ್ರು ಮಾತ್ರ ಗೊತ್ತು. ಅಂದರೆ ಮಾವಿನ ಹಣ್ಣಲ್ಲಿ ಒಂದು ಸ್ವಲ್ಪ ವೆರೈಟಿ ಆಫ್ ಮಾತ್ರ ಗೊತ್ತು. 2 ಥರ ತಂದೆ. ಒಂದು 1 kg ತಂದೆ, ಇನ್ನೊಂದು 2 kg ಆಗೋಷ್ಟು ತಂದೆ. ಸೊ ಅದನ್ನೆಲ್ಲ ಫ್ರೂಟ್ಸ್ನ ತಂದು ಜೋಡಿಸ್ಕೊಂಡಿದ್ದೀನಿ. ಗ್ರೀನ್ ಮ್ಯಾಟ್ ಹಾಕಿ ಅದ್ರ ಮೇಲೆ ಜೋಡಿಸಿದ್ದೀನಿ. ಯಾಕಂದರೆ ಟೈಲ್ಸ್ ಮೇಲೇ ಆದರೆ ಇದು ಕರಗಿದ್ರು ಹಣ್ಣು ಅದ್ರ ಮೇಲೆಲ್ಲ ಗಲೀಜಾಗಿ, ಅಂದರೆ ಟೈಲ್ಸ್ ಎಲ್ಲ ಗಲೀಜಾಗಲ್ವಲ್ಲ, ಹಾಗಾಗಿ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ಕಬಾಬ್ ಮಾಡ್ಕೊಳ್ತಾ ಇದ್ದೀನಿ. ಸಂಡೇ ಆಗಿತ್ತಲ್ವ, ಹಾಗಾಗಿ ಏನಾದರೂ ನಾನ್ ವೆಜ್ ಇರಬೇಕು ಅಂತ ಹೇಳ್ಬಿಟ್ಟು ಕಬಾಬ್ ಮಾಡಿಕೊಂಡೆ. ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಗಿಯುತ್ತೆ. ನಾನು ಚಾನಲ್ಲಿದು ಹೊಸ್ದಾಗಿ ಹಾಕಿರೋ ವೀಡಿಯೋ, ಫಸ್ಟ್ ವೀಡಿಯೋ. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ನನ್ನಿಂದ ಏನಾದರೂ ನಿಮಗೊಂದು ಮೋಟಿವೇಶನ್ ಆದರೂ ಆಗಿರ್ಬೋದು, ಇಲ್ಲಾಂದರೆ ಏನಾದರೂ ಕಲಿಯೋದಾಗಿರ್ಬೋದು ಇರುತ್ತೆ.